ಅಮೃತಧಾರೆಯ ನಾಳೆಯ ಪೂರ್ತಿ ಕಥೆನ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ. ಎಲ್ಲ ಟೆನ್ಷನ್ಗಳನ್ನ ಪಕ್ಕಕ್ಕಿಟ್ಟು ಹೆಂಡತಿ ಅಂದರೆ ಬಸ್ರಿ ಭೂಮಿಕಾಗೋಸ್ಕರ ಗಿಫ್ಟ್ ಮೇಲೆ ಗಿಫ್ಟ್ನ ತಂದು ಸುರಿತಿದ್ದಾರೆ ಗೌತಮ್ ಸರ್. ನಾಳೆ ಬೆಳಗ್ಗೆ ಕನಕದುರ್ಗಗೆ ಹೊರಡೋದಕ್ಕೆ ಗೌತಮ್, ಆನಂದ್ ಮತ್ತು ಭೂಮಿಕಾ ರೆಡಿಯಾಗಿರ್ತಾರೆ. ಭೂಮಿಕಾ ಅದೇ ಪ್ಲ್ಯಾನಲ್ಲಿ ಕೂತಿರುವಾಗ ಗೌತಮ್ ಸರ್ ಒಂದು ನೆಕ್ಲೆಸ್ನ ತೊಗೊಂಬಂದು ಭೂಮಿಕಾಗೆ ತೋರಿಸ್ತಾರೆ. ನಿಮಗೋಸ್ಕರ ತಂದಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಭೂಮಿಕಾ, ಗೌತಮ್ ಅವರೇ ನಾನು ಇದನ್ನ ಬೆಳಗ್ಗೆ ಹಾಕೋತೀನಿ, ಈಗಲೇ ಯಾಕೆ ಅಂತ ಹೇಳಿದಾಗ, ಯಾಕೆ ಇದು ಭಾರ ಆಗೋಯ್ತಾ ನಿಮಗೆ ಅಂತೆಲ್ಲ ಗೌತಮ್ ಬೇಜಾರಿಂದ ಕೇಳ್ತಾರೆ. ಭಾರ ಇಲ್ಲ, ಅದು ಎಷ್ಟು ಭಾರ ಆದ್ರೂ ನೀವು ಕೊಟ್ಟಿನ ನಾನು ಖಂಡಿತ ಹಾಕ್ಕೊತೀನಿ ಅಂದಾಗ, ಸರಿ ನಾನು ಈಗಲೇ ಹಾಕ್ತೀನಿ ಅಂದಾಗ, ಸರಿ ಅಂದ್ಬಿಟ್ಟು ಗೌತಮ್ ಕೈಲೇನೆ ಮತ್ತೆ ತಾಳಿ ಕಟ್ಟಿಸ್ಕೊಳ್ಳೋ ಥರ ನೆಕ್ಲೆಸ್ ಕಟ್ಸ್ಕೊತಾಳೆ. ಅದಾದಮೇಲೆ ಒಂದಿಷ್ಟು ಮುದ್ದಾದ ಸಂಭಾಷಣೆಗಳು ಗೌತಮ್ ಮತ್ತು ಭೂಮಿಕಾ ನಡುವೆ ಬರುತ್ತೆ. ಅಂದರೆ ಗೌತಮ್ ಅವರು ನನಗೆ ಭೂಮಿಕಾ ಥರ ಇರೋ ಮಗುನೇ ಬೇಕು ಅಂತ, ಭೂಮಿಕಾ ನನಗೆ ಡುಮ್ಮಾ ಸರ್ ಥರ ಬೆಣ್ಣೆ ಮುದ್ದೆ ಥರ ನನಗೆ ಮಗು ಬೇಕು ಗೌತಮ್ ಅವ್ರೆ ಅಂತ ಕೇಳ್ತಾ ಇರ್ತಾಳೆ. ಆಗ ಗೌತಮ್ ಅವ್ರು ಕೇಳ್ತಾರೆ, ಅಲ್ಲ ಕಣ್ರಿ ನೀವು ಇಷ್ಟೆಲ್ಲ ಎಗರಾಡ್ತಿದ್ದೀರಲ್ಲ, ಮಗು ಏನಾದ್ರು ನಿಮ್ಮ ಥರ ಸೋರೆಕಾಯಿ ಥರ ಉಟ್ಬಿಟ್ರೆ ಏನು ಮಾಡ್ತೀರಾ ಅಂತ. ಅದೆಲ್ಲ ಇಲ್ಲ, ನನಗೆ ಮಗು ನಿಮ್ಮ ಥರ ಬೆಣ್ಣೆ ಮುದ್ದೆ ಥರನೇ ಇರಬೇಕು ಅಂತ ಕಂಡೀಷನ್ ಮಾಡ್ತಾಳೆ. ಆಯ್ತಾಯಿತು, ನನಗೆ ಯಾವ ಮಗು ಆದರೂ ಪರವಾಗಿಲ್ಲ, ಒಟ್ನಲ್ಲಿ ಚೆನ್ನಾಗಿ ಆರೋಗ್ಯವಾಗಿದ್ದರೆ ಆಯಿತು ಅಂತ ಗೌತಮ್ ಹೇಳ್ತಾನೆ. ಇದಿಷ್ಟು ಆಗ್ತಿದ್ದಂಗೆ ಅವರಿಬ್ಬರು ಮಲ್ಕೊತಾರೆ. ಈಗ ಭೂಮಿಕಾ ಊಹೆನ ಯಾರು ಕೂಡ ಅಂದರೆ ಶತ್ರುಗಳು ಯಾರೂ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಸುಧಾ ಆ್ಯಂಡ್ ಟೀಮ್ಗೂ ಭೂಮಿಕಾ ಯಾರಿಗೂ ವಿಷಯ ಹೇಳಿಲ್ಲ. ಶಕುಂತಲಾ ಆ್ಯಂಡ್ ಟೀಮ್ಗೂ ಮುಂದೆ ಹೇಗೆ ಫೈಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಜಯದೇವ್ ತನ್ನ ಕುತಂತ್ರದಲ್ಲಿ ಅವ್ನು ಮುಳುಗೋಗಿದ್ದಾನೆ. ಶಕುಂತಲಾ ಮತ್ತು ಲಕ್ಷ್ಮೀಕಾಂತ್ ಅದೇ ಕನಕದುರ್ಗದ ನಂಜಮ್ಮನ ಹತ್ರ ಸಿಗಾಕೊಂಡವರು ಬಚಾವಾದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಲೈಟಾಗಿ ಸಮಾಧಾನದಿಂದ ಇದ್ದಾರೆ. ಆದರೆ ನಾಳೆ ಬೆಳಗ್ಗೆ ಹೋಗ್ತಿರೋದು ಕನಕದುರ್ಗಗೆ ಅನ್ನೋದು ಶಕುಂತಲಾಗೆ ಗೊತ್ತಿಲ್ಲ. ಬಟ್ ಅವಳಿಗೆ ಗೊತ್ತಾಗೇ ಆಗುತ್ತಲ್ವ. ವಾಹಿನಿ ತೋರಿಸಿರೋ ಪ್ರೋಮೋ ಪ್ರಕಾರ ಎಲ್ಲಿಗೆ ಹೊರಟಿದ್ದೀರಾ ಗೌತಮ್ ಅಂತ ಶಕುಂತಲಾ ಕೇಳ್ತಾಳೆ. ಅದೇ ಅಮ್ಮ ಶಕುಂತಲಮ್ಮ, ನಾವು ಅದೇ ಕನಕದುರ್ಗ ಹತ್ರ ಇರೋ ಒಂದು ಫ್ಯಾಕ್ಟ್ರಿ ಸ್ವಲ್ಪ ಪ್ರಾಬ್ಲಮ್ ಇದೆಯಂತೆ, ಹಾಗಾಗಿ ಹೊರಟಿದ್ದೀವಿ ಅಂತ ಹೇಳ್ತಾರೆ. ಆಗ ಲೈಟಾಗಿ ಶಕುಂತಲಾಗೆ ಏನಾದ್ರು ಒಂದು ಸಣ್ಣ ಡೌಟ್ ಬರ್ಬೋದು. ಶಕುಂತಲಾ ಭೂಮಿಕಾನ ಮತ್ತೆ ಫಾಲೋ ಮಾಡ್ಕೊಂಡು ಹೋಗ್ತಾಳ ಅಥವಾ ಇವರು ಬರೀ ಇದು ಫ್ಯಾಕ್ಟ್ರಿಗೆ ಅಷ್ಟೇ ಅಲ್ವ ಹೋಗ್ತಿರೋದು ಅಂತ ನೆಗ್ಲೆಕ್ಟ್ ಮಾಡ್ತಾಳ, ಎಲ್ಲ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾವು ಕೂಡ ತಿಳ್ಕೊಳ್ಳೋಣ. ನಾನು ಕೂಡ ಅಷ್ಟೇ ಕುತೂಹಲವಾಗಿ ಕಾಯ್ತಾ ಇದ್ದೀನಿ. ಹೊಸ ಕತೆ ಜೊತೆ ನಾಳೆ ಮತ್ತೆ ಸಿಗೋಣ. ಅದೇ ನಾಡಿದ್ದಿನ ಸಂಚಿಕೆ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.